ಆ ನಂತರದ ಹೋರಾಟಗಳೇನಾಯ್ತು ಎಲ್ಲವನ್ನು ಕೂಡ ಹೇಳ್ತೀನಿ ಅಂತ. ನಾನು ಹೇಳುವಂತ ವಿಚಾರ ಇದೆಯಲ್ಲ, ಅಲ್ಲಿಂದ ಇಲ್ಲಿ ತನಕ ಏನಾಯ್ತು, ಯಾವುದೇ ಸೋಷಿಯಲ್ ಮೀಡಿಯಾ ಮತ್ತೊಂದು ಮಗದೊಂದು ಇದರ ಇನ್ಫ್ಲುಯೆನ್ಸ್ ಅಲ್ಲಿ ಹೇಳುವಂತದ್ದಲ್ಲ. ಪೊಲೀಸ್ ತನಿಖೆಗಳು ಯಾವ ರೀತಿ ನಡೆಯಿತು, ಆಮೇಲೆ ಸಿಬಿಐ ಏನು ಹೇಳಿತು, ಅದರ ಜಡ್ಜ್ಮೆಂಟ್ಗಳೇನೇನು, ಆ ನಂತರ ನಡೆದಂತಹ ಘಟನಾವಳಿಗಳೇನೇನು, ಅದು ಸರಿ ಇಲ್ಲ ಸರಿ ಇದೆ ಅನ್ನುವಂತ ತಕರಾರುಗಳು ಯಾಕೆ ಅಂತ ಎಲ್ಲವರು ಕೂಡ ಹೇಳ್ತಾರೆ. ಅದಕ್ಕಿಂತ ಮೊದಲು ನೋಡಿ, ಇದು ಬಹಳ ಮಾನಹಾನಿಕಾರವಾದಂಥ ವಿಚಾರ. ಅದು ತುಂಗಭದ್ರಾ ಎಡದಂಡೆ ಕಾಲುವೆ ಪಕ್ಕದ ಜಾಗವಾಗಿತ್ತು. ಅಲ್ಲಿ ಹಂಪಿ ಅಲ್ಲೇ ಇದೆ ಪಕ್ಕದಲ್ಲಿ, ಗಂಗಾವತಿ ಪಕ್ಕದಲ್ಲಿ ಹಂಪಿ ಇರಬಹುದು, ಆಮೇಲೆ ಹನುಮಂತನ ಜನ್ಮಸ್ಥಳ ಇರಬಹುದು, ಎಲ್ಲವೂ ಕೂಡ. ಇಲ್ಲಿಗೆ ಇಸ್ರೇಲ್, ಅಮೆರಿಕ, ಒಡಿಶಾ, ಮಹಾರಾಷ್ಟ್ರ ಹಾಗೂ ಬೇರೆ ಬೇರೆ ರಾಜ್ಯಗಳ ಜನ ಬರ್ತಾರೆ, ದೇಶ ವಿದೇಶಗಳಿಂದ ಬರ್ತಾರೆ. ನಾವು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವಾಗ ನಮಗೆ ಹಂಪಿ ಬಹಳ ದೊಡ್ಡದಾದಂತಹ ಒಂದು ಪ್ರವಾಸೋದ್ಯಮಕ್ಕೆ ಅವಕಾಶವಿರುವಂತಹ ಸ್ಥಳ. ಆದರೆ ನಿಮಗೆ ಗೊತ್ತಿಲ್ಲ, ಒಂದು ವಿದೇಶಿ ಪ್ರಜೆಗಳ ಯಾವುದೇ ಹೆಣ್ಣು ಮಗಳದು ಆಗಲೇಬಾರದು, ಬೇರೆ ವಿಚಾರ. ಭಾರತದ ಒಳಗೆ ಆದಾಗ ನಾವು ಭಾರತ ದೇಶನೋ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ಅದನ್ನ ಹದ್ದು ಬಸ್ತಿನಲ್ಲಿ ನೋಡ್ತೀವಿ. ಇಲ್ಲ, ಆ ತರ ರಾಜ್ಯದ ಹೆಸರು ಹಾಳಾಗಬಾರ್ದು, ಮತ್ತೊಂದು ದೇಶದ ಹೆಸರು ಹಾಳಾಗಬಾರ್ದು, ಇದ್ದೇ ಇರುತ್ತಲ್ವಾ, ಒಬ್ಬ ದೇಶ ಪ್ರೇಮಿ ಆದವನಿಗೆ ಇದ್ದೇ ಇರುತ್ತೆ. ಆದ್ರೆ ಹಾಗಂತ ತಪ್ಪಡದವರಿಗೆ ಶಿಕ್ಷೆ ಸಿಗಬಾರ್ದು, ಶಿಕ್ಷೆ ಸಿಗಲೇಬೇಕು. ಆದ್ರೆ ಈ ವಿದೇಶಿ ಪ್ರಜೆಗಳದಾದಾಗ ಏನಾಗುತ್ತೆ ಗೊತ್ತಾ, ಅಲ್ಲಿ ಎಂಬಸಿ, ಇಲ್ಲಿ ಎಂಬಸಿ, ಅಲ್ಲಿ ಎಂಬಸಿ ತೆಗೆದುಕೊಳ್ಳುವಂತ ನಿರ್ಧಾರಗಳು ಹೇಗಿರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಸ್ಥಳೀಯ ಹೋಮ್ ಸ್ಟೇನ ಒಡತಿಯೊಬ್ಬರು ಕೂತಿದ್ರಂತೆ. ಅಲ್ಲಿ ಏನಾಯ್ತು ಅಂತ, ಅವರು ಅಲ್ಲಿ ಅದ್ಭುತವಾದಂತಹ ಸೌಂದರ್ಯ ರಾಶಿ ಇದೆ, ಗಿಟಾರ್ ನುಡಿಸ್ತಾ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಇದ್ರು. ಆಗ ಅಲ್ಲಿಗೆ ಬೈಕ್ ಮೇಲೆ 3 ದುಷ್ಕರ್ಮಿಗಳು ಎಂಟ್ರಿ ಕೊಡ್ತಾರೆ. ಬೈಕ್ ಅಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ, ಹಣ ಇದ್ರೆ ಕೊಡಿ ಅಂತ ಕೇಳ್ತಾರೆ ಅವರು. ಆಗ ಪ್ರವಾಸಿಗರು 20 ರೂಪಾಯಿ ಹಣ ಕೊಟ್ಟಿದ್ದಾರಂತೆ. ಯಾಕಂದ್ರೆ ಒಂದು ಇಲ್ಲಿಂದ ಅಲ್ಲಿ ತನಕ ಹೋಗ್ಲಿಕ್ಕೆ ಇರ್ತದೆ ಏನೋ ಒಂದು ಸಡನ್. ಅವರು 100 ರೂಪಾಯಿ ಕೊಡಿ ಅಂತ ಜಗಳ ಆರಂಭಿಸಿದ್ರಂತೆ, ಅಂದ್ರೆ 1 ಲೀಟರ್ಗೆ. ನೋಡಿ, ಅಮೆರಿಕದ ಡೇನಿಯಲ್, ಮಹಾರಾಷ್ಟ್ರದ ಪಂಕಜ್, ಒರಿಸ್ಸಾದ ಬಿಬಾಸ್ ಜೊತೆ ಜಗಳ ಆರಂಭಿಸಿದ್ದಾರೆ. ಬೇರೆ ಬೇರೆವೆಲ್ಲ ಇತ್ತು. ಈ ಜಗಳ ಆಗ್ತಾ ಆಗ್ತಾ ಹಣದ ಬ್ಯಾಗ್ ಕಿತ್ತು 3 ಕಲ್ಲಿನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಹಾಗೇನೆ ಪಕ್ಕದಲ್ಲಿದ್ದ ಎಡದಂಡೆ ಕಾಲುವೆಗೆ ಅವರನ್ನು ದೂಡಿದ್ದಾರೆ. ಇಬ್ಬರು ಈಜಿ ದಡ ಸೇರಿದ್ರೆ ಬಿಬಾಸ್ ಮುಳುಗೋಗಿದ್ದಾನೆ. ಈ ಸಂದರ್ಭದಲ್ಲಿ 2 ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಆ ಘೋರ ಘಟನೆಯನ್ನ ಸಂತ್ರಸ್ತೆಯರೇ ವಿವರಿಸಿದ್ದಾರೆ. ಈಗ ಅವರು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರ ಬಳಿ ಬಂದು ಅತ್ಯಾಚಾರ ನಡೆದಿದೆ ಅಂತ ಒಪ್ಕೊಂಡಿದ್ದಾರೆ, ಹೇಳಿದ್ದಾರೆ. ಸದ್ಯ 2 ಬಂಧಿಸಿರುವ ಗಂಗಾವತಿ ಪೊಲೀಸರು. ನೋಡಿ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ರಿಪಬ್ಲಿಕ್ ಕನ್ನಡ ಕೂಡ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಎತ್ಕೊಳ್ತಾ ಇದೆ. ಯಾಕಂದ್ರೆ ಇದು ದೇಶದ, ರಾಜ್ಯದ, ಗಂಗಾವತಿಯ ಮಾನಮರ್ಯಾದೆ ಪ್ರಶ್ನೆ. ರಾಜ್ಯದ ಹೆಸರು ವಿದೇಶಗಳಲ್ಲಿ ಹರಾಜಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇದರ ಬಗ್ಗೆ ಕಾಳಜಿ ವಹಿಸಿ ಹೇಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಹದಗೆಡ್ತಾ ಇದೆಯಾ? ಆ ಉದಯಗಿರಿಯಲ್ಲಿ ಮೊನ್ನೆ ಕಲ್ಲೆಸೆದ್ರು, ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ, ಎಲ್ಲ ಚುಪ್. ಉದಯಗಿರಿ ಇಷ್ಟೆಲ್ಲ ಆಯ್ತಲ್ಲ, ಏನೂ ಇಲ್ಲ. ಐಎನ್ಐ PNI ಗ್ಲಾಸ್ ಸ್ಫೋಟ, ನಮ್ಮ ತೆರಿಗೆ ದುಡ್ಡು ಡಮಾರಾಗೋಯ್ತು. ಕರ್ನಾಟಕದ ಮಾನ ದೇಶ ವಿದೇಶದಲ್ಲಿ ಹರಾಜಾಗ್ತಾ ಇದೆ. ಮುಖ್ಯಮಂತ್ರಿಗಳಾದಿಯಾಗಿ ಪ್ರತಿಯೊಬ್ಬರು ಕೂಡ ಸರ್ಕಾರದಲ್ಲಿದ್ದವರು ಇದರ ಬಗ್ಗೆ ನಟ್ಟು ಬೋಲ್ಟು ಟೈಟ್ ಯಾವಾಗ ಮಾಡ್ತೀರಿ, ಇದನ್ನ ಹೆಂಗ್ ಫೇಸ್ ಮಾಡ್ತೀರಿ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಸ್ಟೋರಿಗೆ ಬನ್ನಿ. ಆ ನಂತರದ ಹೋರಾಟಗಳೇನಾಯ್ತು ಎಲ್ಲವನ್ನು ಕೂಡ ಹೇಳ್ತೀನಿ ಅಂತ. ನಾನು ಹೇಳುವಂತ ವಿಚಾರ ಇದೆಯಲ್ಲ, ಅಲ್ಲಿಂದ ಇಲ್ಲಿ ತನಕ ಏನಾಯ್ತು, ಯಾವುದೇ ಸೋಷಿಯಲ್ ಮೀಡಿಯಾ ಮತ್ತೊಂದು ಮಗದೊಂದು ಇದರ ಇನ್ಫ್ಲುಯೆನ್ಸ್ ಅಲ್ಲಿ ಹೇಳುವಂತದ್ದಲ್ಲ. ಪೊಲೀಸ್ ತನಿಖೆಗಳು ಯಾವ ರೀತಿ ನಡೆಯಿತು, ಆಮೇಲೆ ಸಿಬಿಐ ಏನು ಹೇಳಿತು, ಅದರ ಜಡ್ಜ್ಮೆಂಟ್ಗಳೇನೇನು, ಆ ನಂತರ ನಡೆದಂತಹ ಘಟನಾವಳಿಗಳೇನೇನು, ಅದು ಸರಿ ಇಲ್ಲ ಸರಿ ಇದೆ ಅನ್ನುವಂತ ತಕರಾರುಗಳು ಯಾಕೆ ಅಂತ ಎಲ್ಲವರು ಕೂಡ ಹೇಳ್ತಾರೆ. ಅದಕ್ಕಿಂತ ಮೊದಲು ನೋಡಿ, ಇದು ಬಹಳ ಮಾನಹಾನಿಕಾರವಾದಂಥ ವಿಚಾರ. ಅದು ತುಂಗಭದ್ರಾ ಎಡದಂಡೆ ಕಾಲುವೆ ಪಕ್ಕದ ಜಾಗವಾಗಿತ್ತು. ಅಲ್ಲಿ ಹಂಪಿ ಅಲ್ಲೇ ಇದೆ ಪಕ್ಕದಲ್ಲಿ, ಗಂಗಾವತಿ ಪಕ್ಕದಲ್ಲಿ ಹಂಪಿ ಇರಬಹುದು, ಆಮೇಲೆ ಹನುಮಂತನ ಜನ್ಮಸ್ಥಳ ಇರಬಹುದು, ಎಲ್ಲವೂ ಕೂಡ. ಇಲ್ಲಿಗೆ ಇಸ್ರೇಲ್, ಅಮೆರಿಕ, ಒಡಿಶಾ, ಮಹಾರಾಷ್ಟ್ರ ಹಾಗೂ ಬೇರೆ ಬೇರೆ ರಾಜ್ಯಗಳ ಜನ ಬರ್ತಾರೆ, ದೇಶ ವಿದೇಶಗಳಿಂದ ಬರ್ತಾರೆ. ನಾವು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವಾಗ ನಮಗೆ ಹಂಪಿ ಬಹಳ ದೊಡ್ಡದಾದಂತಹ ಒಂದು ಪ್ರವಾಸೋದ್ಯಮಕ್ಕೆ ಅವಕಾಶವಿರುವಂತಹ ಸ್ಥಳ. ಆದರೆ
ನಿಮಗೆ ಗೊತ್ತಿಲ್ಲ, ಒಂದು ವಿದೇಶಿ ಪ್ರಜೆಗ ಯಾವುದೇ ಹೆಣ್ಣು ಮಗಳದು ಆಗಲೇಬಾರದು, ಅದು ಬೇರೆ ವಿಚಾರ. ಭಾರತದ ಒಳಗೆ ಆದಾಗ ನಾವು ಭಾರತ ದೇಶನೋ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಆದ್ರೂ ಅದನ್ನ ಹದ್ದುಬಸ್ತಿನಲ್ಲಿ ನೋಡ್ತೀವಿ. ಇಲ್ಲ ಆ ತರ ರಾಜ್ಯದ ಹೆಸರು ಹಾಳಾಗಬಾರ್ದು, ಮತ್ತೊಂದು ದೇಶದ ಹೆಸರು ಹಾಳಾಗಬಾರ್ದು, ಇದ್ದೇ ಇರುತ್ತಲ್ವಾ. ಒಬ್ಬ ದೇಶ ಪ್ರೇಮಿ ಆದವನಿಗೆ ಇದ್ದೇ ಇರುತ್ತೆ. ಆದ್ರೆ ಹಾಗಂತ ತಪ್ಪಡದವರಿಗೆ ಶಿಕ್ಷೆ ಸಿಗಬಾರ್ದು, ಶಿಕ್ಷೆ ಸಿಗಲೇಬೇಕು. ಆದ್ರೆ ಈ ವಿದೇಶಿ ಪ್ರಜೆಗಳದಾದಾಗ ಏನಾಗುತ್ತೆ ಗೊತ್ತಾ, ಅಲ್ಲಿ ಎಂಬಸಿ ಇಲ್ಲಿ ಎಂಬಸಿ ಅಲ್ಲಿ ಎಂಬಸಿ ತೆಗೆದುಕೊಳ್ಳುವಂತ ನಿರ್ಧಾರಗಳು ಹೇಗಿರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಸ್ಥಳೀಯ ಹೋಮ್ ಸ್ಟೇನ ಒಡತಿಯೊಬ್ಬರು ಕೂತಿದ್ರಂತೆ. ಅಲ್ಲಿ ಏನಾಯ್ತು ಅಂತ ಅವರು ಅಲ್ಲಿ ಅದ್ಭುತವಾದಂತಹ ಸೌಂದರ್ಯ ರಾಶಿ ಇದೆ, ಗಿಟಾರ್ ನುಡಿಸ್ತಾ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಇದ್ರು. ಆಗ ಅಲ್ಲಿಗೆ ಬೈಕ್ ಮೇಲೆ 3 ದುಷ್ಕರ್ಮಿಗಳು ಎಂಟ್ರಿ ಕೊಡ್ತಾರೆ. ಬೈಕ್ ಅಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ, ಹಣ ಇದ್ರೆ ಕೊಡಿ ಅಂತ ಕೇಳ್ತಾರೆ. ಆಗ ಪ್ರವಾಸಿಗರು 20 ರೂಪಾಯಿ ಹಣ ಏನೋ ಕೊಟ್ಟಿದ್ದಾರಂತೆ. ಯಾಕಂದ್ರೆ ಒಂದು ಇಲ್ಲಿಂದ ಅಲ್ಲಿ ತನಕ ಹೋಗ್ಲಿಕ್ಕೆ ಇರ್ತದೆ ಏನೋ ಒಂದು ಸಡ್ಡ. ಅವರು 100 ರೂಪಾಯಿ ಕೊಡಿ ಅಂತ ಜಗಳ ಆರಂಭಿಸಿದ್ರಂತೆ. ಅಂದ್ರೆ 1 ಲೀಟರ್ಗೆ. ನೋಡಿ, ಅಮೆರಿಕಾದ ಡೇನಿಯಲ್, ಮಹಾರಾಷ್ಟ್ರದ ಪಂಕಜ್, ಒರಿಸ್ಸಾದ ಬಿಬಾಸ್ ಜೊತೆ ಜಗಳ ಆರಂಭಿಸಿದ್ದಾರೆ. ಬೇರೆ ಬೇರೆವೆಲ್ಲ ಇತ್ತು. ಈ ಜಗಳ ಆಗ್ತಾ ಆಗ್ತಾ ಹಣದ ಬ್ಯಾಗ್ ಕಿತ್ತು 3 ಕಲ್ಲಿನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಹಾಗೇನೆ ಪಕ್ಕದಲ್ಲಿದ್ದ ಎಡದಂಡೆ ಕಾಲುವೆಗೆ ಅವರನ್ನು ದೂಡಿದ್ದಾರೆ. 2 ಈಜಿ ದಡ ಸೇರಿದ್ರೆ ಬಿಬಾಸ್ ಮುಳುಗೋಗಿದ್ದಾನೆ. ಈ ಸಂದರ್ಭದಲ್ಲಿ 2 ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಆ ಘೋರ ಘಟನೆಯನ್ನ ಸಂತ್ರಸ್ತೆಯರೇ ವಿವರಿಸಿದ್ದಾರೆ. ಈಗ ಅವರು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರ ಬಳಿ ಬಂದು ಅತ್ಯಾಚಾರ ನಡೆದಿದೆ ಅಂತ ಒಪ್ಕೊಂಡಿದ್ದಾರೆ, ಹೇಳಿದ್ದಾರೆ. ಸದ್ಯ 2 ಬಂಧಿಸಿರುವ ಗಂಗಾವತಿ ಪೊಲೀಸರು. ನೋಡಿ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ರಿಪಬ್ಲಿಕ್ ಕನ್ನಡ ಕೂಡ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಎತ್ಕೊಳ್ತಾ ಇದೆ. ಯಾಕಂದ್ರೆ ಇದು ದೇಶದ, ರಾಜ್ಯದ, ಗಂಗಾವತಿಯ ಮಾನಮರ್ಯಾದೆ ಪ್ರಶ್ನೆ. ರಾಜ್ಯದ ಹೆಸರು ವಿದೇಶಗಳಲ್ಲಿ ಹರಾಜಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇದರ ಬಗ್ಗೆ ಕಾಳಜಿ ವಹಿಸಿ ಹೇಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯಾ? ಆ ಉದಯಗಿರಿಯಲ್ಲಿ ಮೊನ್ನೆ ಕಲ್ಲೆಸೆದ್ರು, ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ, ಎಲ್ಲ ಚುಪ್. ಉದಯಗಿರಿ ಇಷ್ಟೆಲ್ಲ ಆಯ್ತಲ್ಲ, ಏನೂ ಇಲ್ಲ. PNI ಗ್ಲಾಸ್ ಸ್ಫೋಟ ಅಲ್ಲ, ನಮ್ಮ ತೆರಿಗೆ ದುಡ್ಡು ಡಮಾರಾಗೋಯ್ತು. ಕರ್ನಾಟಕದ ಮಾನ ದೇಶ ವಿದೇಶದಲ್ಲಿ ಹರಾಜಾಗ್ತಾ ಇದೆ. ಮುಖ್ಯಮಂತ್ರಿಗಳಾದಿಯಾಗಿ ಪ್ರತಿಯೊಬ್ಬರು ಕೂಡ ಸರ್ಕಾರದಲ್ಲಿದ್ದವರು ಇದರ ಬಗ್ಗೆ ನಟ್ಟು ಬೋಲ್ಟು ಟೈಟ್ ಯಾವಾಗ ಮಾಡ್ತೀರಿ, ಇದನ್ನ ಹೆಂಗ್ ಫೇಸ್ ಮಾಡ್ತೀರಿ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಸ್ಟೋರಿಗೆ ಬನ್ನಿ. ಆ ನಂತರದ ಹೋರಾಟಗಳೇನಾಯ್ತು ಎಲ್ಲವನ್ನು ಕೂಡ ಹೇಳ್ತೀನಿ ಅಂತ. ನಾನು ಹೇಳುವಂತ ವಿಚಾರ ಇದೆಯಲ್ಲ, ಅಲ್ಲಿಂದ ಇಲ್ಲಿ ತನಕ ಏನಾಯ್ತು, ಯಾವುದೇ ಸೋಷಿಯಲ್ ಮೀಡಿಯಾ ಮತ್ತೊಂದು ಮಗದೊಂದು ಇದರ ಇನ್ಫ್ಲುಯೆನ್ಸ್ ಅಲ್ಲಿ ಹೇಳುವಂತದ್ದಲ್ಲ. ಪೊಲೀಸ್ ತನಿಖೆಗಳು ಯಾವ ರೀತಿ ನಡೆಯಿತು, ಆಮೇಲೆ ಸಿಬಿಐ ಏನು ಹೇಳಿತು, ಅದರ ಜಡ್ಜ್ಮೆಂಟ್ಗಳೇನೇನು, ಆ ನಂತರ ನಡೆದಂತಹ ಘಟನಾವಳಿಗಳೇನೇನು, ಅದು ಸರಿ ಇಲ್ಲ ಸರಿ ಇದೆ ಅನ್ನುವಂತ ತಕರಾರುಗಳು ಯಾಕೆ